ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ಜಿಲ್ಲಾ ಬೀದರ್ ತಾಲೂಕಿನ ಕೇವಲ 15 ಕಿಲೋಮೀಟರ್ ಅಂತರದಲ್ಲಿರುವ ಅಲೆಂಬರ ಸುಕ್ಷೇತ್ರ ಗ್ರಾಮ. ಅಲ್ಲಿ ಸಂತ ಶ್ರೀ ಶರಣ ವೀರಭದ್ರಪ್ಪನವರ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೆಯುತ್ತಿದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನ ಆಗಮಿಸಿ ವೀರಭದ್ರಪ್ಪನವರ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾಗಿದ್ದಾರೆ. ಕಾರ್ಯಕ್ರಮದ ವ್ಯವಸ್ಥಾಪಕ ಮಂಡಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿಕೊಡ್ತಾ ಬಂದಿದೆ. ಭಜನೆ ಕೀರ್ತನೆ ಕಾರ್ಯಕ್ರಮ ನಡೆಯಿತು, ಕೋಲಾಟ ಕಾರ್ಯಕ್ರಮ ಸಹ ನಡೆಯಿತು, ಮನೋರಂಜನೆ ಕಾರ್ಯಕ್ರಮಗಳು ಕೂಡ ನಡೆದವು. 78ನೇ ಜಾತ್ರೆ ಮಹೋತ್ಸವ ಅಂಗವಾಗಿ ಇಂದು ಬಹಳ ವಿಜೃಂಭಣೆಯಿಂದ ಅಲೆಂಬರ ಗ್ರಾಮದಲ್ಲಿ ಬಹಳ ಮಹಾರಾಷ್ಟ್ರ, ಆಂಧ್ರ ಹಾಗೂ ಕರ್ನಾಟಕ ಹಾಗೂ ಬೇರೆ ಬೇರೆ ಕಡೆಗಳಿಂದ ಬಹಳ ಜನರು ಇಲ್ಲಿ ಬಹಳ ವಿಜೃಂಭಣೆಯಿಂದ ಬಂದಿದ್ದಾರೆ. ಆದ ಕಾರಣ ಇಂದು ಸುಮಾರು ಇಲ್ಲ ಅಂದರೆ ಸುಮಾರು 30-40 ಸಾವಿರ ಜನ ಬರುವ ನಿರೀಕ್ಷೆಯಲ್ಲಿದೆ. ಅದರಂತೆ ಈ ಮಂದಿರದಲ್ಲಿ ಮತ್ತು ಭಜನೆ ತಂಡ ಹಾಗೂ ಕೋಲಾಟದ ತಂಡ ಮತ್ತು ಊಟದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟವಾಗಿ ನಮ್ಮ ಎಲ್ಲ ನಮ್ಮ ವೀರಭದ್ರೇಶಪ್ಪನವರ ಕಮಿಟಿ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಬಹಳ ಒಳ್ಳೆಯ ರೀತಿಯಿಂದ ಮಾರ್ಮಿಕವಾಗಿ ನಡೀತಾ ಇದೆ. ನಾಳೆ ಮುಂಜಾನೆ 9 ಗಂಟೆಗೆ ಸುಮಾರು 8 ಗಂಟೆಗೆ ಕುಸ್ತಿ ಕಾರ್ಯಕ್ರಮ ಇದೆ. ಅದೇ ರೀತಿ ಸಾಯಂಕಾಲ ರಾತ್ರಿ 8 ಗಂಟೆಗೆ ನಮ್ಮ ದರ್ಬಾರ್ ಕಾರ್ಯಕ್ರಮ ನಮ್ಮ ಗೌಡರ ನೇತೃತ್ವದಲ್ಲಿ ಒಂದು ಒಳ್ಳೆ ರೀತಿಯಿಂದ ದರ್ಬಾರ ಕಾರ್ಯಕ್ರಮ ಜರುಗಲಿದೆ. ಜನ ಮಹಾರಾಷ್ಟ್ರ, ಆಂಧ್ರ ಹಾಗೂ ತೆಲಂಗಾಣ ಬಹಳ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ನಮ್ಮೂರಲ್ಲಿ ಹೊರದೇಶದಿಂದ ಕೂಡ ಆಗಮಿಸುತ್ತಾ ಇದ್ದಾರೆ. ನಮ್ಮ ಹೆಸರು ಸಂಗಮೇಶ್ ಪಾಟೀಲ್ ಅಂತ, NSSK ಡೈರೆಕ್ಟರ್, ಬೀದರ್. ಅಪ್ಪನವರ 78ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ಜಾತ್ರೆಗೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಶ್ರೀ ಶರಣ ವೀರಭದ್ರಪ್ಪ ಅವರ ಕಮಿಟಿ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಶರಣ ವೀರಭದ್ರಪ್ಪನವರು ಅವ್ರದ್ದು ಪವಾಡು ನೋಡಿನವರು ಇನ್ನೂ ನಮ್ಮ ಊರಿನಲ್ಲಿದ್ದಾರೆ. ಅವರು ಒಂದು ಸಮಯದಾಗ ಭಜನ್ ನಡೀತಾ ಇತ್ತು, ಇಲ್ಲೂ ಭಜನ್ ನಡೀತಾ ಇತ್ತು, ಗಾಯಮಗದೂ ಭಜನ್ ನಡೀತಾ ಇತ್ತು. ಆ ಸಮಯದಲ್ಲಿ ಅಲ್ಲಿ ಗಾಯಮಗದೂ ಭಜನ್ ಮಾಡ್ತಾ ಇದ್ದಾರಂತ ಶರಣ ವೀರಭದ್ರಪ್ಪನವರು ಹಳೆಂಬರದಾಗೂ ಭಜನ್ ಮಾಡ್ತಾ ಇದ್ದಾರಂತ ನಮ್ದು ಹಿರುಗಳು ಹೇಳ್ತಾರೆ. ಮತ್ತು ಅದೇ ರೀತಿಯಾಗಿ ಶರಣ ವೀರಭದ್ರಪ್ಪನವರು ಹುತಾತ್ಮ ಆದ್ಮ ದಿವಸ ಇಲ್ಲೂ ಕಾಣಿಸ್ಯಾರಂತ, ಬಾಳೂರಿನಲ್ಲಿ ಕಾಣಿಸ್ಯಾರಂತ. ಅದನ್ನೂ ಒಂದು ಇತಿಹಾಸದ. ಇಲ್ಲಿ ಭಕ್ತಾದಿಗಳು ತೆಲಂಗಾಣ, ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ. ಮತ್ತು ಪ್ರತಿ ತಿಂಗಳು ಇಲ್ಲಿ ಸೃಷ್ಟಿ ಐತೆ ನಮ್ಮಲ್ಲಿ. ಆ ಸೃಷ್ಟಿ ಸುಮಾರಿಲ್ಲ ಅಂದ್ರೆ 6 ಹಿಡ್ಕೊಂಡು 7,000 ಭಕ್ತಾದಿಗಳು ಬರ್ತಾರೆ. ಅದೇ ರೀತಿಯಾಗಿ ನಮ್ಮ ಶರಣ ವೀರಭದ್ರಪ್ಪನವರು ಪ್ರತಿ ಗುರುವಾರ ಗೈಮಕ್ಕೆ ಹೋಗ್ತಿರು. ಆ ಸಮಯದಲ್ಲಿ ದಾರಿ ಅದು ಏನಿದ್ದಿಲ್ಲ. ಅವ್ರು ಹೋಗೋ ಸಮಯದಲ್ಲಿ ಎಷ್ಟು ಹುಲಿಗಳು, ಇನ್ನೇನೋ ಪ್ರಾಣಿ ಪಕ್ಷಿಗಳು ಬರ್ತೀವಿ. ಅದರ ಅಪ್ಪರು ಹೋಗೋ ಸಮಯದಲ್ಲಿ ಅವು ಆಟೋಮೆಟಿಕ್ ಅವ್ರಿಗೆ ಜಾಗ ಕೊಡ್ತೀವಿ ಅಂತೇಳಿ ನಮ್ದೆಲ್ಲ ಇತಿಹಾಸ ಹೇಳ್ತದ. ನಮ್ಮ ಹಿರುಗಳು ಜಾತ್ರೆಗೆ ಎಷ್ಟು ಜನ ಬಂದವ್ರೀಗ? ಈಗ ನಮ್ಮ ಇಲ್ಲಿ ಜಾತ್ರೆಗೆ ಸುಮಾರಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಹಿಡಿದವರು ನಮ್ಮ ಡಾಕ್ಟರ್ ಕಾಮಶೆಟ್ಟಿ ಅವರು ಕೌಂಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಹಿಡ್ಕೊಂಡು ಅವ್ರದ್ದು ಲೆಕ್ಕದ ಪ್ರಕಾರ 21,000 ಆಗ್ಯದ. ಇನ್ನೂ ಒಂದು 4,000 ಬರ್ಬೋದು. ಒಂದು 25,000 ಜನ ಈಗ ಬಂದಿದ್ದಾರೆ. ತಮ್ಮ ಹೆಸರು? ದೀಪಕ್ ಗಾದ್ಗೆ, ನಾನು ಶರಣ ವೀರಭದ್ರಪ್ಪ ಶಿಷ್ಯ. ಜಾತ್ರಾ ಉತ್ಸವ ಅಂಗವಾಗಿ ಶರಣ ವೀರಭದ್ರಪ್ಪ ಅಪ್ಪನವರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷ ಒಂದು 2-3 ಸಾವಿರ 5,000 ಜನ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಈ ಸಲನೂ ಈಗ ಊಟದ ಮುಂಜಾನೆ ನಾವು 4 ಗಂಟೆಗೆ ಚಾಲೂ ಮಾಡಿದ್ವಿ ಪ್ರಸಾದ. ಧ್ವನಿ ಪೂಜೆ ಆದ ಕೂಡಲೇ ಇಲ್ಲಿವರೆಗೆ ಅಂತಂದ್ರೆ 20-21 ಸಾವಿರ ಜನ ನಾವು ಕಂಟಿನ್ಯೂ ಎದುರ್ಕೊಂತ ನೋಡಿದ್ದೀವಿ. 21 ಸಾವಿರ ತಗ ಇಲ್ಲಿಗೆ. ಮತ್ತು ದಿನ ಮುಂಜಾನೆ ಹಿಡ್ಕೊಂಡು 7 ಗಂಟೆಗೆ ಅಂದಕ್ಕೆಂದ್ರೆ ಪಾದಯಾತ್ರೆಯಿಂದ ಬಂದ ಜನ ಈಗ. ಪಾದಯಾತ್ರೆ 7 ಗಂಟೆಗೆ ಚಾಲು ಇತ್ತು. ಪಾದಯಾತ್ರೆ ಬಂದಿನ ಜನ ಮತ್ತು 5 ಚಾರಕ್ಕೆ ಊಟ ಆಗ್ಯದ. ಅಲ್ಲಿವರೆಗೆ ಜನ
ವಾಪಸ್ ಹೋಗ್ಯಾರ ಜನ ನಡ್ಕೋತ. ತಮ್ಮ ಹೆಸರು? ನನ್ನ ಹೆಸರು ಡಾಕ್ಟರ್ ಕಾಮಚಿತ್ತಿಗೌಡ. ಶ್ರೀ ಗಣೇಶಾಯ ಶಾರದಾ ಗುರುಭ್ಯೋ ನಮಃ. ಸದ್ಗುರು ವೀರನಾಥನವರ 78ನೇ ಜಾತ್ರಾ ಮಹೋತ್ಸವ ಇನ್ನೇನು ಇವತ್ತಿನ ದಿವಸ ಒಂದು 50% ಏನಪ್ಪ ಅಂದರೆ ಪರಿಪೂರ್ಣಗೊಂಡಿದೆ. ಇನ್ನು ರಾತ್ರಿ 2 ಗಂಟೆಗೆ ಮಹಾ ವಿಜೃಂಭಣೆಯಿಂದ ಅಪ್ಪನವರ ಪಾಲಿಕೆ ಊರೆಲ್ಲ ತಿರುಗಾಡಿ ಮ್ಯಾಗ ಪರಮೇಶ್ವರ ಮಂದಿರದಲ್ಲಿ ದಂಡಿ ಹೊಡಿತಾರ. ಅದ್ರ ಬನ್ನಿ ಮುಂಜಾನೆ 8 ಗಂಟೆ ಜಂಗಿ ಕುಸ್ತಿ, ಅಪ್ಪನವ್ರದ್ದು ಜಂಗಿ ಕುಸ್ತಿ ನಡೀತದ. ಎಲ್ಲ ಭಕ್ತರು ಕುಸ್ತಿ ಆಟ ಆಡ್ತಾರ. ಗೆದ್ದವರಿಗೆ ಬೆಳ್ಳಿ ಕಡಗ ವಿತರಣೆ ಮಾಡ್ತಾರ. ಅದೇ ರೀತಿ ಗೆದ್ದವರಿಗೆ ರೊಕ್ಕ ಕೂಡ ವಿತರಣೆ ಮಾಡ್ತಾರ. ಅದೇ ರೀತಿ ನಾಳೆ 19/4/2025 ನಾಳೆ ರಾತ್ರಿ 8 ಗಂಟೆ 9 ಗಂಟೆ ಸುಮಾರು ಸಂಗೀತ ದರ್ಬಾರ ಬಹಳ ವಿಜೃಂಭಣೆಯಿಂದ ಎಲ್ಲ ಕಡೆಯಿಂದ ಬಹಳಷ್ಟು ಜನ ಕಲಾವಿದರು ಹಳೆಂಬರ ಗ್ರಾಮಕ್ಕೆ ಬಂದು ಸಂಗೀತ ಕಾರ್ಯಕ್ರಮ ನೆರವೇರಿಸಿಕೊಡುತ್ತಾರೆ. ಇವತ್ತಿನ ದಿವಸ ಅಪ್ಪನವರ 78ನೇ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಪರಿಪೂರ್ಣ. ಶ್ರೀ ವೀರಭದ್ರಪ್ಪ ಅಪ್ಪನವರ ಜಾತ್ರೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಹಳೆಂಬೂರು ಗ್ರಾಮದಲ್ಲಿ ಭಕ್ತರು ಹುಗ್ಗಿ, ಅನ್ನ, ಸಾಂಬಾರು ಸವಿದು ವೀರಭದ್ರಪ್ಪನ ಒಂದು ಪ್ರಸಾದವನ್ನು 10ನೇ ತಾರೀಕು ಏಪ್ರಿಲ್ ಜಾತ್ರೋತ್ಸವ ನಡೀತಾ ಇದೆ. ನಾಳೆ ಸಂಗೀತ ದರ್ಬಾರ ಸಹ ಇದೆ. ನಾಳೆ ಮುಂಜಾನೆ ತಾರೀಖು 19 ಏಪ್ರಿಲ್ 2025 ಮುಂಜಾನೆ 8 ಗಂಟೆ ಕುಸ್ತಿ, ಜಂಗಿ ಕುಸ್ತಿ ಕಾರ್ಯಕ್ರಮ ನಡೆಯುತ್ತದೆ. ಹಾಗೂ ಸಾಯಂಕಾಲ 8 ಗಂಟೆ ಸಂಗೀತ ದರ್ಬಾರ್
ಸಂಗೀತ ದರ್ಬಾರ್ ಕಾರ್ಯಕ್ರಮ ನಿಮ್ಗೆ ನಡೀತದೆ. ಹೆಂಗೆ ಅನಿಸ್ತದೆ ಜಾತ್ರೆ ಎಷ್ಟು ವರ್ಷ ಅಂತ ಬರ್ತಾ ಇದ್ರಿ? ನಾನು ನನ್ನ ಚಿಕ್ಕವನು 6 ವರ್ಷದಿಂದ ಬರ್ತಿದ್ದೀನಿ ಸರ್. ಅವಾಗ ಸಂಖ್ಯೆ ಭಾಳ ಕಡಿಮೆ ಇತ್ತು. ಈಗೆಲ್ಲ ವಿವಿಧ ರಾಜ್ಯದಿಂದ ತೆಲಂಗಾಣ, ಒಂದು ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಎಲ್ಲ ಭಕ್ತರು ಬರ್ತಾ ಇದ್ದಾರೆ. ನಾನು ಅವಾಗ ನೋಡಿದಾಗ ಭಾಳ ಕಡಿಮೆ ಸಂಖ್ಯೆ ಇತ್ತು. ಈಗ ನೋಡಿದ್ರೆ ಅದರದೊಂದು 100% ಹೆಚ್ಚಿಗೆ ಇದೆ. ನಮ್ಮ ಹೆಸರು ಗಣಪತಿ ಸಕರಪ್ಪನವ್ರ ಹದಿನಾರು. ಸದ್ಗುರು ವೀರನಾಥರ 78ನೇ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಈಗಾಗಲೇ ನಮ್ಮ ಸಂಗಮೇಶ್ ಪಾಟೀಲ್ ಅವರು ಹೇಳಿದ ಹಾಗೆ ಇವತ್ತು ಸುಮಾರು 40ರಿಂದ 50 ಸಾವಿರ ಭಕ್ತಾದಿಗಳು ಇಲ್ಲಿ ಸೇರಿಕೊಂಡಿದ್ರು. ಇವತ್ತು ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಜನಾ ಕಾರ್ಯಕ್ರಮಗಳು, ಕೋಲಾಟ ಅದಾದಮೇಲೆ ಈ ಕೋಲಾಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆದಮೇಲೆ ಪದ್ಧತಿಯಂತೆ ಪ್ರತಿ ಸೃಷ್ಟಿಗೆ ನಡೆಯುವಂಥ ಭಜನೆ ಕಾರ್ಯಕ್ರಮವು ನಡೀತಾ ಇರ್ತದೆ. ಅದಾದ ನಂತರ ಗ್ರಾಮದಲ್ಲಿ ಸದ್ಗುರು ವೀರನಾಥರ ಪಾಲಕಿ ಮಹೋತ್ಸವ, ಸದ್ಗುರು ವೀರನಾಥರ ಭಾವಚಿತ್ರದ ಭವ್ಯ ಮೆರವಣಿಗೆ, ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಕಾರ್ಯಕ್ರಮ ಇಡೀ ಬೆಳಗಾಗುವ ತನಕ ನಡೀತಾ ಇರ್ತದೆ. ನಾಳೆ ಸಂಗೀತ ದರ್ಬಾರ ಕಾರ್ಯಕ್ರಮ. ಸಂಗೀತದ ದರ್ಬಾರ ಕಾರ್ಯಕ್ರಮದಲ್ಲಿ ನಾಡಿನ ಮೂಲೆ ಮೂಲೆಯಿಂದ ಅನೇಕ ಶ್ರೇಷ್ಠ ಕಲಾವಿದರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.